ಇನ್ನು ಬೆಂಗಳೂರಿನ ಮಿಟ್ಕಾನಹಳ್ಳಿಯಲ್ಲಿ ಕಸದಿಂದ ಭಾರೀ ಸಮಸ್ಯೆ. ಕಸ ವಿಲೇವಾರಿಯ ಲಾರಿಗಳಿಗೆ ತಡೆ ಒಡ್ಡಲಾಗಿದೆ. ಚಾಲಕರು ಪರದಾಡ್ತಿದ್ದಾರೆ. ಬೆಂಗಳೂರಿನ ಮಿಟ್ಕಾನಹಳ್ಳಿಯಲ್ಲಿ ಕಸದಿಂದ ಭಾರೀ ಸಮಸ್ಯೆ ಉಂಟಾಗ್ತಿದೆ. ಕಸ ವಿಲೇವಾರಿ ಮಾಡುವಂತ ಲಾರಿಗಳನ್ನ ತಡೆಯಲಾಗ್ತಾ ಇದೆ. ಚಾಲಕರು ಈಗ ಏನ್ ಮಾಡಬೇಕು ಅಂತ ಪರದಾಡ್ತಿದ್ದಾರೆ. ಯಾಕಂದ್ರೆ 3 ದಿನಗಳಿಂದ ಡಂಪಿಂಗ್ ಯಾರ್ಡ್ನಲ್ಲೇ ವಾಸ್ತವ್ಯ ಹೂಡಬೇಕಾದಂತ ಪರಿಸ್ಥಿತಿ. ನಮ್ಮ ಪ್ರತಿನಿಧಿ ಶಿವರಾಜ್ ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಸಂಗ್ರಹಿಸುವಂಥ ಕಸವನ್ನು ಮಿಟ್ಕಾನಹಳ್ಳಿ ಬೆಳ್ಳಳ್ಳಿಯಲ್ಲಿ ತಂದು ಕಸ ಡಂಪ್ ಮಾಡಲಾಗ್ತಾ ಇತ್ತು. ಆದರೆ ಕಳೆದ 2 ದಿನಗಳಿಂದ ಅದನ್ನು ನಿಲ್ಲಿಸಲಾಗಿದೆ. ಹೀಗಾಗಿ ನೀವು ನೋಡ್ತಾ ಇರ್ಬೋದು, BBMP ತುಂಬಿಸ್ಕೊಂಡಿರುವಂಥ ಕಸದ ಲಾರಿಗಳು ಸಾಲಾಗಿ ನಿಂತಿವೆ. ಕಳೆದ 2-3 ದಿನಗಳಿಂದ ನಿಂತಲ್ಲೇ ನಿಂತಿರುವಂಥದ್ದು. ನಾವು 2 ನಿಮಿಷ ಇಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಅಷ್ಟರ ಮಟ್ಟಿಗೆ ದುರ್ವಾಸನೆ ಬರ್ತಾ ಇದೆ. ಧೂಳು, ಬಿಸಿಲು, ಇದರ ನಡುವೆ ಇವರೆಲ್ಲರೂ ಪಾಪ ಕೇವಲ 2-3 ದಿನಗಳಿಂದ ಇಲ್ಲೇ ಇದ್ದಾರೆ, ವಾಹನಗಳಲ್ಲೇ ಕುಳಿತಿದ್ದಾರೆ. ಯಾಕಂದರೆ ಅವ್ರಿಗೆ ಊಟ ಕೂಡ ಮಾಡೋಕ್ಕಾಗ್ತಿಲ್ಲ. ಅಂಥ ಸ್ಥಳದಲ್ಲಿರುವಂಥದ್ದು ಗಬ್ಬು ನಾರ್ತಾ ಇದೆ. ಒಂದು ಕಡೆ ಮಿಟ್ಕಾನಹಳ್ಳಿ ಬೆಳ್ಳಳ್ಳಿ ಗ್ರಾಮಸ್ಥರು ಅಲ್ಲಿ ವಿಲೇವಾರಿ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಕಸವನ್ನು ವಿಲೇವಾರಿ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಎಲ್ಲವೂ ಕೂಡ ಡಂಪಿಂಗ್ ಯಾರ್ಡ್ನಲ್ಲಿ ಕ್ಲೋಸ್ ಮಾಡಿಸಾಗಿದ್ದಾರೆ. ಯಾಕಂದರೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆಲ್ಲ ನಮಗೆ ಸಮಸ್ಯೆ ಆಗ್ತಾ ಇದೆ, ವಾಸನೆ ಬರ್ತಾ ಇದೆ, ನೀರೆಲ್ಲ ಕಲುಷಿತ ಆಗ್ತಾಯಿದೆ. ಹೀಗಾಗಿ ನಾವು ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಮತ್ತೊಂದು ಕಡೆ ಇವರು ಪಾಡೇನಾಗಬೇಕು, ನಿಜಕ್ಕೂ ನೋಡಿದ್ರೆ ಇವರ ಬದುಕನ್ನು ಅಯ್ಯೋ ಅನಿಸುತ್ತೆ. ಅಷ್ಟರ ಒಟ್ಟಿಗೆ ದಾರುಣವಾಗಿದೆ. 2 ದಿನಗಳಿಂದ ಇದೇ ದುರ್ವಾಸನೆ ಸ್ಥಳದಲ್ಲೇ ಕುಳಿತುಕೊಂಡಿರುವಂಥದ್ದು. ವಾಹನಗಳಲ್ಲೇ ಇದ್ದಾರೆ. ಎಲ್ಲ ಕಸದ ತುಂಬಿದ ಲಾರಿಗಳು ಸಾಲುಗಟ್ಟು ಸುಮಾರು 1 ಕಿಲೋಮೀಟರ್ ಸಾಲಾಗಿ ನಿಂತಿದ್ದಾವೆ. ಸುಮಾರು 100 ವಾಹನಗಳು ನಿಂತಿರುವಂಥದ್ದು. ಅದನ್ನು ವಿಲೇವಾರಿ ಮಾಡುವಂಥ ಕೆಲಸವನ್ನು ಮಾಡಬೇಕು. ಕೂಡಲೇ ಗ್ರಾಮಸ್ಥರ ಮನವೊಲಿಸುವಂಥ ಕೆಲಸವನ್ನು ಮಾಡಬೇಕು. ಇಲ್ಲವಾದಲ್ಲಿ ಯಾಕಂದರೆ ಇಲ್ಲಿ ಕೇವಲ 10 ನಿಮಿಷ ನಮ್ಮ ಕೈಲಿ ನಿಂತ್ಕೊಳ್ಳೋಕ್ಕಾಗ್ತಲ್ಲ, ಅಷ್ಟರ ಮಟ್ಟಿಗೆ ದುರ್ವಾಸನೆ ಬರ್ತಾ ಇದೆ. ಇದರಿಂದ ಬೇರೆ ಬೇರೆ ಅನಾರೋಗ್ಯದ ಸಮಸ್ಯೆಗಳು ಕಾಡ್ತವೆ, ಬೇರೆ ಬೇರೆ ಕಾಯಿಲೆಗಳು ಬರ್ತವೆ, ಚರ್ಮದ ರೋಗಗಳು, ಉಸಿರಾಟದ ಸಮಸ್ಯೆ, ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ. ಎಷ್ಟು ದಿನದಿಂದ ಇದ್ದೀರಾ ನೀವು? 3 ದಿನದಿಂದ ಇದ್ದೀವಿ ಸರ್. ಅವ್ರು ನಿಲ್ಲಿಸಿರೋದ ಕಾರಣಕ್ಕೋಸ್ಕರ ಇಲ್ಲಿರೋದು ನಾವು. ಈ ಊಟ ಮಾಡೋದಕ್ಕೆ ಇದಕ್ಕೆಲ್ಲ ಸಮಸ್ಯೆ ಆಗಲ್ವಾ ಇಲ್ಲಿ ವಾಸನೆ? ನಾವು ಯಾಕಂದರೆ 2 ನಿಮಿಷ ನಿಂತ್ಕೊಳ್ಳೋಕ್ಕಾಗ್ತಲ್ಲ ನಮ್ಮ ಕೈಲಿ. ಹೌದು ಸರ್, ತುಂಬ ಸಮಸ್ಯೆ ಇದೆ ಸರ್. ಇದು ಯಾರು ಕೇಳ್ತಾ ಇಲ್ಲ. ಇದು ಊಟ ಮಾಡಿದ್ರೆ ಅಟ್ಲೀಸ್ಟ್ ಇಲ್ಲಿ ಊಟ ಮಾಡೋಕ್ಕಾಗುತ್ತೆ ಈ ಜಾಗದಲ್ಲಿ? ಆಗಲ್ಲ ಸರ್. ಫುಲ್ ಸ್ಮೆಲ್ ನಿಮಗೆ ಕಾಣಿಸ್ತಾ ಇದೆಯಲ್ಲ ಸರ್ ಇಲ್ಲಿ. ಪಾಪ ನಿಜಕ್ಕೂ ಅವರ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಯಾಕಂದರೆ 2 ನಿಮಿಷ ನಿಂತ್ಕೊಳ್ಳೋಕ್ಕಾಗ್ತಲ್ಲ, ಅಷ್ಟರ ಮಟ್ಟಿಗೆ ದುರ್ವಾಸನೆ ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಇಡೀ ಸುತ್ತಮುತ್ತ ಮತ್ತೊಂದು ಕಡೆ ಕ್ರಷರ್ಸ್ ನಡೀತಾ ಇದೆ. ಅದರಿಂದ ಧೂಳು ಸಿಕ್ಕಾಪಟ್ಟೆ ಬರ್ತಾ ಇದೆ. ಸುತ್ತಮುತ್ತ ಅಪಾರ್ಟ್ಮೆಂಟ್ಗಳು ತಲೆ ಎತ್ತವೆ, ಮತ್ತೊಂದು ಕಡೆ ಕಾಮಗಾರಿಗಳು ನಡೀತಾ ಇದೆ. ಇದರ ನಡುವೆ ಅಲ್ಲಿ ಡಂಪಿಂಗ್ ಯಾರ್ಡ್ ನಿಮ್ಗೆ ಏನು ಕಾಣಿಸ್ತಾ ಇದೆ, ಅದೇ ಡಂಪಿಂಗ್ ಯಾರ್ಡ್ನಲ್ಲಿ ಹೋಗಿ ಪ್ರತಿನಿತ್ಯ ಇಲ್ಲಿ ಕಸವನ್ನು ವಿಲೇವಾರಿ ಮಾಡ್ತಾಯಿದ್ರು. ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ಕಸ ವಿಲೇವಾರಿ ಆಗದ ಕಾರಣಕ್ಕೆ ಅಲ್ಲಲ್ಲೇ ಕಸ ಬಿದ್ದಿದೆ. ಸದ್ಯದ ಪರಿಸ್ಥಿತಿ ಇದಿರುವಂಥದ್ದು ಯಲಹಂಕ ಬಳಿ ಇರುವಂಥ ಈ ಒಂದು ಮಿಟ್ಕಾನಹಳ್ಳಿ ಬೆಳ್ಳಳ್ಳಿ ಏನಿದೆ, ಇದಕ್ಕೆ ಪ್ರತಿನಿತ್ಯ ತಂದು ಕಸವನ್ನು ಸುರಿತಾ ಇದ್ರು. ಆದರೆ ಇದೀಗ ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಇವುಗಳನ್ನು ತಡೆ ಹಿಡಿದಿದ್ದಾರೆ. ಹೀಗಾಗಿ ಎಲ್ಲರೂ ಕೂಡ ಇಲ್ಲೇ ನಿಂತಲ್ಲೇ ವಾಹನಗಳು ನಿಂತಿದ್ದಾವೆ. ಇವರು ಕೂಡ ಎಲ್ಲಿಗೂ ಹೋಗೋದಂಥ ಪರಿಸ್ಥಿತಿ, ಯಾವಾಗ ಬಿಡ್ತಾರೋ ಅನ್ನೋ ಎದುರು ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ವಾಹನಗಳಲ್ಲೇ ಇದ್ದಾರೆ. ಊಟ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಅಂಥ ದಾರುಣ ಸ್ಥಿತಿಯಲ್ಲಿರುವಂಥದ್ದು. ಅಷ್ಟು ಗಬ್ಬು ನಾರ್ತಾ ಇದೆ. ಇಂಥ ಪರಿಸ್ಥಿತಿ ನಿಜಕ್ಕೂ ಕೂಡ ಯಾರಿಗೂ ಕೂಡ ಬರಬಾರ್ದು. ಈ ಕೂಡಲೇ ಎಚ್ಚೆತ್ತುಕೊಂಡು BBMP ಇದನ್ನು ಇತ್ಯರ್ಥ ಮಾಡುವಂಥ ಕೆಲಸ ಮಾಡಬೇಕು. ಗ್ರಾಮಸ್ಥರನ್ನು ಮನವೊಲಿಸುವಂಥ ಕೆಲಸ ಮಾಡಬೇಕು. ಏನು ಸಮಸ್ಯೆ ಇದೆಯೋ ಅದನ್ನು ಬಗೆಹರಿಸಬೇಕು. ಇಲ್ಲವಾದಲ್ಲಿ ಈ ವಾಹನಗಳಲ್ಲಿರುವಂತಹ ಏನು ಚಾಲಕರಿದ್ದಾರೆ ಮತ್ತು ಅದನ್ನು ತೆರವು ಮಾಡೋಕ್ಕೆ ಬಂದಿರುವಂಥವ್ರು, ಅವ್ರು ನಿಜಕ್ಕೂ ಕೂಡ ಸಿಬ್ಬಂದಿಯ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಇದು ಕ್ಲಿಯರ್ ಮಾಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಮಿಟ್ಕಾನಹಳ್ಳಿ. ಕಸ ಹಾಕದಂತೆ ಲಾರಿ ತಡೆದಿದ್ದಾರೆ ಅಂತ ಚಾಲಕರು ಈಗ ನಿಲ್ಲಿಸಿರುವಂಥದ್ದನ್ನ ಗಮನಿಸ್ತಾ ಇದ್ದಾರೆ.